ಗ್ರಾಮ ಪಂಚಾಯಿತಿ ಮತ್ತು ಹಾಲು ಉತ್ಪಾದಕ ಸಂಘದ ನಡುವೆ ಗುದ್ದಾಟ. ಶುದ್ಧ ಕುಡಿಯುವ ನೀರಿನ ಘಟಕವೊಂದು ತುಕ್ಕು ಹಿಡಿತಾ ಇದೆ. ನೀರಿನ ಘಟಕವಿದ್ರೂ ಇಲ್ಲಿ ಗುಟುಕು ಹನಿ ನೀರಿಲ್ಲ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಆಂಧ್ರಪ್ರದೇಶದ ಗಡಿ ಭಾಗದ ಹೊನ್ನಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲಿ ಇಲ್ಲಿಯ ಜನ ನೀರಿನ ಘಟಕವಿದ್ರೂ ಗುಟುಕು ನೀರಿಲ್ಲ. ಜನಗಳಿಗೆ ನೀರಿಗಾಗಿ ಹೊಡೆದಾಟ ಬಡಿದಾಟ ತಪ್ಪಿದ್ದಲ್ಲ. ಇದು ಗ್ರಾಮದ ಸಮಸ್ಯೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ತಾತ್ಸಾರದಿಂದ ಶುದ್ಧ ಕುಡಿಯುವ ನೀರಿನ ಘಟಕವೊಂದು ಕಳೆದ ಸುಮಾರು 1.5 ವರ್ಷಗಳ ಹಿಂದಿನಿಂದಲೂ ನಿರ್ವಹಣೆ ಇಲ್ಲದೆ ವಾಟರ್ ಫಿಲ್ಟರ್ ಮೋಟಾರ್ ಕೆಟ್ಟು ನಿಂತು ಜನರಿಗೆ ಉಪಯೋಗಕ್ಕಿಲ್ಲವಾಗಿದೆ. ಇಲ್ಲಿನ ಜನರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ 2 ದಿನಕ್ಕೊಮ್ಮೆ ಸುಮಾರು 2-3 ಕಿಲೋಮೀಟರ್ ದೂರದ ಊರುಗಳಿಂದ ನೀರು ತರುವ ಸಂದರ್ಭ ಬಂದೊದಗಿದೆ. ಈ ಘಟಕವು ಉತ್ತಮವಾಗಿ ನಡೀತಾ ಇತ್ತು. ಆದರೆ ಇದನ್ನು ನೋಡಿಕೊಳ್ಳುವವರ ತಾತ್ಸಾರದಿಂದ ಕಾರ್ಯನಿರ್ವಹಣೆ ಸ್ಥಗಿತಗೊಂಡಿದೆ. ಆದ್ದರಿಂದ ಇಂದಿನವರೆಗೆ ಗ್ರಾಮದ ಜೊತೆಗೆ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ಕುಟುಂಬಗಳು ಶುದ್ಧ ಕುಡಿಯುವ ನೀರಿಗೆ ಇದೊಂದೇ ಘಟಕವನ್ನ ನೆಚ್ಚಿಕೊಂಡಿವೆ. ಉದ್ದುದ್ದಾದ ಸರತಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ನಿಂತು ಶುದ್ಧ ನೀರು ತರುವ ಅನಿವಾರ್ಯತೆ ಜನರಿಗಿದ್ದು, ಆದರೆ ಈ ಘಟಕದಲ್ಲಿ ನೀರು ದೊರೆಯದೆ ಪಕ್ಕದ ಗ್ರಾಮಕ್ಕೆ ತೆರಳಿ ನೀರನ್ನ ತಂದು ಕುಡಿತಿದ್ದಾರೆ ಎಂತಾರೆ ಇಲ್ಲಿನ ಗ್ರಾಮಸ್ಥರು. ಪಂಚಾಯತಿನ ಹೆಡ್ ಕ್ವಾರ್ಟರಲ್ಲಿ ಕುಡಿಯೋ ನೀರಿಂದು ವ್ಯವಸ್ಥೆ ಇಲ್ಲ. 3-4 ಕಿಲೋಮೀಟರ್ ಹೋಗಿ ಹೊರಗಡೆಯಿಂದನ ಗಾಡಿರನ್ನ ಹೋಗಿ ತಗೊಂಬರ್ತಾರೆ. ಗಾಡಿ ಇಲ್ದವರು ಏನು ಮಾಡ್ತಾರೆ, ಹಾಲೆ ಅಡಿಕ್ಟ್ ಆಗ್ಬಿಟ್ಟವ್ರು ಫಿಲ್ಟರ್ ನೀರಿಗೆ. ಬೇರೆ ನೀರು ಕುಡಿದ್ರೆ ನೆಗಡೆ, ಕೆಮ್ಮು, ತಲೆನೋವು ಇದೆಲ್ಲ ಸಾಧ್ಯ. ಹಾಸ್ಪಿಟ್ಲಿಗೆ ಹೋಗುವಂಥ ಜನ ಇದ್ದಾರೆ. ಫಸ್ಟು ಕುಡಿಯೋ ನೀರಿಂದ ವ್ಯವಸ್ಥೆ ಮಾಡಿಕೊಡಿ, ಇಷ್ಟೇ ನಾನು ಕೇಳ್ತಾ ಇರೋದು. ಗ್ರಾಮಕ್ಕೆ ನೀರು ಪೂರೈಕೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ನೀರು ಸರಬರಾಜು ಮಾಡಲಾಗ್ತಾ ಇದೆ. ನೀರು ಶುದ್ಧೀಕರಣವಾಗುವ ಫಿಲ್ಟರ್ ಯಂತ್ರ ಆಗಾಗ ಬ್ಲಾಕ್ ಆಗಿ ನಿರ್ವಹಣೆಗೆ ಬರ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಘಟಕ ಬಂದ್ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಫಿಲ್ಟರ್ ಯಂತ್ರ ಕೆಟ್ಟು ವರ್ಷಗಳೇ ಕಳೆದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಹಾಲು ಉತ್ಪಾದಕ ಸಂಘ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಘಟಕವನ್ನ ಸರಿ ಮಾಡಿಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಮೇನ್ ಬೇಕಾದ ನಮ್ಮ ಮನೆಗಳಲ್ಲಿ ಕುಡಿಯೋ ನೀರು. ಯಾರು ಏನೇನ ಮಾಡ್ಕೊಂಬ್ಲಿ, ಸರ್ಕಾರನೇ ಕೊಳ್ಳೆ ಹೋಗ್ಬಿಡ್ಲಿ, ನಮಗೆ ಬೇಕಾಗಿರೋದು ಕುಡಿಯೋ ನೀರು. ಗಾಡಿ ಹೋಗ್ತಿರ್ತಾರೆ, ಏನೋ ಅನಿವಾರ್ಯ ಗಾಡಿಯನ್ನ ಇರ್ತವೆ ಅಂತ ಕಡೆ ಇಲ್ಲರು ಇರೋರು ಎಲ್ಲ ಇರ್ತಾರೆ. ಅಲ್ಲಿಂದ ನೆರೂರ್ಗೆ ಹೋಗೋಕೆ ಇಡೀ ನಮ್ಮ ಶಿರಾ ತಾಲೂಕಿಗೆ ಹೊನ್ನಗೊಂಡನಹಳ್ಳಿ ಹೆಡ್ ಕ್ವಾರ್ಟರ್ ಇದಕ್ಕೆ ಪಂಚಾಯಿತಿಗೆ 8 ಹಳ್ಳಿನೋ 9 ಹಳ್ಳಿನ ಬರ್ತಾವೆ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅಂದರೆ ಹೆಂಗೆ ಸ್ವಾಮಿ? ಅಷ್ಟೇ ನಾವು ಕೇಳೋದು, ಇನ್ನೇನು ಅವ್ರೇನು ನಮಗೇನು ವೈಭೋಗ ಕೇಳೋಲ್ಲ. ಕುಡಿಯೋ ನೀರು ಇದ್ರೆ ಸಾಕು. ನಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದ್ರೂ ಟ್ಯಾಂಕರ್ ನೀರು ಕುಡಿಯುತ್ತಿದ್ದೇವೆ. ಉಳ್ಳವರು ಗಾಡಿಯಲ್ಲಿ ಪಕ್ಕದ ಊರಿನಿಂದ ತರ್ತಾರೆ. ಮಹಿಳೆಯರು ಎಲ್ಲಿಗೆ ಹೋಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಫಿಲ್ಟರ್ ನೀರು ಸರಿಪಡಿಸಿ ಶುದ್ಧ ನೀರನ್ನ ಕುಡಿಯುವ ಅವಕಾಶ ಮಾಡಿಕೊಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾತ್ರ ಹೋಗಿ ತಗೋಬರ್ತಾರೆ ಸರ್. ಹೆಣ್ಮಕ್ಳಿಂದ ಏನ್ ಮಾಡ್ಬೇಕು? ಹೋಗಿ ತಗೋಬರಕ್ ಆಗ್ತಾ ಇಲ್ಲ. ವಯಸ್ಸಾಗಿರೋದಿರ್ತಾರೆ, ವಯಸ್ಸಾಗಿರೋದಿರ್ತಾರೆ, ಅವ್ರಿಗೆಲ್ಲ ನೀರ್ ತಂದು ಕೊಡ್ಬೇಕಂದ್ರೆ ವ್ಯವಸ್ಥೆ ಇಲ್ಲ. ಬೇಕೇ ಬೇಕು ನೀರಿಂದು ಸಮಸ್ಯೆ. ಹೊರಗಡೆ ಹೋಗಿ ತರಕ್ಕಾಗಲ್ಲ, ಮಾಡ್ಕೊಡ್ಬೇಕು ಅಂತ ಇದಕ್ಕೆ ಯಾರು ಬರ್ತಾ ಇಲ್ಲ. ಗೌರ್ಮೆಂಟ್ನವರೇ ರೆಡಿ ಮಾಡ್ತಾರ, ಯಾರು ರೆಡಿ ಮಾಡ್ತಾರ? ಇದೆ ಆಲ್ರೆಡಿ ಇದೆ, ಈಗಾಗಲೇ ಇದೆ. ಅದನ್ನೇ ರೆಡಿ ಮಾಡ್ತೀರಾ ಇಲ್ಲ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಹೊಸದೇ ಮಾಡ್ತಾರೋ ಗೊತ್ತಿಲ್ಲ, ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ. ತಾಲೂಕು ಆಡಳಿತ ಸಾರ್ವಜನಿಕ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ದು, ಇಂತಹ ಟ್ಯಾಂಕರ್ ನೀರನ್ನ ಕುಡಿದು ಆರೋಗ್ಯದಲ್ಲಿ ಏರುಪೇರಾಗುವ ಮುನ್ನ ಸಂಬಂಧಪಟ್ಟವರು ಶೀಘ್ರವೇ ಈ ಘಟಕವನ್ನ ಮರು ಚಾಲನೆಗೆ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಹೊನ್ನಗೊಂಡನಹಳ್ಳಿ ಗ್ರಾಮ ಕರೆಯೂರು, ಇಲ್ಲಿ ಫಿಲ್ಟ್ರು ನೀರಿಂದಲೇ ದೊಡ್ಡ ಸಮಸ್ಯೆ. ಇಲ್ಲಿ ಕುಮಾರಸ್ವಾಮಿ ಅವರು ವಾಸ್ತವ ಹೂಡಿರೋಂಥ ಗ್ರಾಮ ಇದು, ಹೆಸರುವಾಸಿ. ಇಡೀ ಕರ್ನಾಟಕಕ್ಕೇ ಹೆಸರುವಾಸಿ. ಗೊಲ್ರಟ್ಟಿಗೆ ಹೋಗಿ ವಾಸ್ತವ ಹೂಡಿ ಬಂದು ಎಲ್ಲ ಮಾಡಿರೋದು. ಆದರೆ ಕುಡಿಯೋ ನೀರಿನ ಸಮಸ್ಯೆ ಇಡೀ ಊರಿನಲ್ಲಿ ಇದು ಹೆಡ್ ಕ್ವಾರ್ಟ್ರು, ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟ್ರ್ ಆಗಿದ್ದಾದಮೇಲೆ ಕುಡಿಯೋ ನೀರಿಗೆನೇ ಇಲ್ಲಿಗೆ 3 ವರ್ಷ ಆಯಿತು. ಬೇರೆ ಕಡೆ ಹೋಗಿ ತರಬೇಕು, ಕುಡಿಯಬೇಕು.
ಗಾಡಿ ಇರೋರು ಹೋಗ್ತಾರೆ, ಗಾಡಿ ಇಲ್ದರೆ ಏನು ಮಾಡ್ತಾರೆ? ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರನೇ ಆಗಲಿ ಇಲ್ಲ ಜನಪ್ರತಿನಿಧಿಗಳು ಜಯಚಂದ್ರ ಸಾಹೇಬ್ರ ಇದ್ ಕಡೆಗೆ ಗಮನ ಹರಿಸಲ್ಲ. ಓಟ್ ಕೊಡಬೇಕಾದ್ರೂ ಮಾತ್ರ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೋದ್ರೆ ಅಟ್ಲೀಸ್ಟ್ ಒಂದು ಕುಡಿಯೋ ನೀರಿಂದ ಏನು ಮಾಡಿದೆ? ನಮ್ಮ ಕೆರೆಗೇನೇ ನೀರು ತರಲಿಲ್ಲ. ಏನು ಮಾಡಿದರು? 2 ಸಾರಿ ಗೆದ್ದು ಶಾಸಕರಾಗಿ ಇದೇ ಹಳ್ಳಿ ಗಿಡದಡೆಯಲ್ಲಿ ಹೋದರು, ಬಂದರು, ಎಲ್ಲರೂ ಮಾಡಿದರು. ಈಗ ಏತ ನೀರಾವರಿ ಮಾಡ್ತೀವಿ ಎಲ್ಲ ಮಾಡಿದ್ರು, ನಮ್ಮ ಕೆರೆಗೆ ನೀರೇ ಬರಲಿಲ್ಲ. ಮೊನ್ನೆ ಗೆಲ್ಲಬೇಕಾದ್ರೂ ಇದೇ ಮಾತು ಹೇಳೋದು, ಕೆರೆ ವಿಚಾರದಲ್ಲಿ ನಿಮ್ಗೆ ಏತ ನೀರಾವರಿ ನಾವು ತಂದೆ ತರ್ತೀವಿ, ನಿಮ್ಗೆ ಯಾಕೆ ಗಮನ ಕೊಡ್ರಿ, ನಮ್ಮ ಮೇಲೆ ಅಭಿಮಾನ ಇರಲಿ ಅಂದರು. ಗೆಲ್ಲ ತಕ್ಕ ಹಂಗೆ ಮಾಡಿದ್ರು. ಈಗ ಬರೀ ಮೊದ್ಲೂರ್ದೇ ಹೇಳ್ತಾರೆ ಬಿಟ್ಟರೆ ವನಗನಹಳ್ಳಿದು ಯಾರು ಹೇಳ್ತಾರೆ? ಕೆರೆ ನಮ್ಮ ಒಂದೇ ಒಂದು ಕೆರೆ ಮಾತ್ರ ಉಳಿದಿರೋದಿಲ್ಲಿ, ಅದು ಏತ ನೀರಾವರಿ ಮಾಡ್ತೀವಿ ಅಂತೇಳಿ ಹೇಳೋಗಿದ್ದು. ಇಲ್ಲಿನವರೆಗೂ ಅದು ಗಮನನೇ ಇಲ್ಲ. ಇಂಥ ಶಾಸಕರು ಗೆದ್ದು ಈ ಥರ ಈ 3 ಬಾರಿ ಗೆದ್ದಿರೋದು. ಅವರು ಗೆದ್ರೂ ನಮಗೊಂದು ಅಟ್ಲೀಸ್ಟು ನಮ್ಮ ಕೆರೆಗೆ ನೀರು ಕೊಡಲಿಲ್ಲ ಅಂದಮೇಲೆ ನಾವು ಜಮೀನು ಕೊಟ್ಟಿದ್ದೆ ರೈತರಲ್ಲಿ ಆ ಚಾನಲ್ಗೆ ಏನೋ ಮಾಡ್ತಾರೆ ಅಂತೇಳಿ ಜಮೀನು ಕೊಟ್ಟು ಅದು ಕಮ್ಮಿ ರೇಟಿಗೆ ಬೆಲೆಗೆ ಜಮೀನು ಕೊಟ್ಟಿರೋದು. ಇವತ್ತು ಬಂಗಾರದ ಬೆಲೆ ಯಾರು ಕೊಡ್ತಾರೆ ಜಮೀನು ನಮಗೆ? ಈ ಥರ ಸಮಸ್ಯೆ ಇದೆ. ಶಾಸಕರಾಗ್ಬೋದು, ಈ ಸರ್ಕಾರ ಆಗ್ಬೋದು, ಕುಡಿಯೋ ನೀರು ನಮಗೆ ಏತ ನೀರಾವರಿ ಮಾಡಿಕೊಡ್ಬೇಕಾಗಿ ವಿನಂತಿ. ಒಟ್ಟಾರೆ ಗ್ರಾಮ ಪಂಚಾಯಿತಿ ಮತ್ತು ಹಾಲು ಉತ್ಪಾದಕರ ಸಂಘದ ನಡುವೆ ಶುದ್ಧ ಕುಡಿಯುವ ನೀರಿನ ಘಟಕವೊಂದು ತುಕ್ಕು ಹಿಡಿತಾ ಇದ್ರೂ ಜನಪ್ರತಿನಿಧಿಗಳು ಮಾತ್ರ ಜಾಣ ಕುರುಡರಂತಿದ್ದಾರೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.